ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. ಫೈನಲಿ ದ ಮೋಸ್ಟ್ ಅವೇಟೆಡ್ ಮೂವ್ಮೆಂಟ್, ನನಗೆ ಚೈನಾ ವೀಸಾ ಸಿಕ್ತು. ಚೈನಾ ವೀಸಾ ಸಿಕ್ಕಿದ ತಕ್ಷಣನೇ ನಾನು ಡಿಮಾರ್ಟ್ಗೆ ಹೋಗ್ಬಿಟ್ಟು ನಂಗೆ ಏನೇನು ಬೇಕು ಎಲ್ಲ ಸಾಮಾನು ತಗೊಬಂದೆ. 1 ಇಯರ್ಗೆ ಆಗೋಷ್ಟು ರೇಷನ್ನ ತಂದಿದ್ದೀನಿ ನಾನು. ಆ್ಯಂಡ್ ನಿಮಗೆ ಪ್ಯಾಕಿಂಗ್ ಟಿಪ್ಸ್ ಸಹ ಕೊಡ್ತೀನಿ, ಹೇಗೆ ಪ್ಯಾಕ್ ಮಾಡ್ಕೊತೀನಿ ನಾನು ಅಂತ. ಆ್ಯಂಡ್ ನೀವು ಅಬ್ರಾಡ್ಗೆ ಹೋಗ್ತಿದ್ರೆ ಸ್ಟಡೀಸ್ಗೋಸ್ಕರ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಡೋಂಟ್ ಮೈಂಡ್, ಇವತ್ತು ಒಂದಿನ ಈ ಥರ ಇರುತ್ತೆ. ಐ ಮೀನ್ ಒಂದು ವಾರದಿಂದ ಹಿಂಗೆ ಇತ್ತು, ಬಟ್ ಇವತ್ತು ಒಂದಿನ ಲಾಸ್ಟ್ ಹಿಂಗಿರುತ್ತೆ. ಅದು ನಾನು ಪ್ಯಾಕಿಂಗ್ ಮಾಡಿದ್ಮೇಲೆ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ. ಎನಿವೇಸ್, ಲೆಟ್ಸ್ ಗೆಟ್ ಇನ್ ಟು ಪ್ಯಾಕಿಂಗ್. ಪ್ರಾಬಬ್ಲಿ 39,000ಗೆ ನನಗೆ 46 kg ಲಗೇಜ್ ಬಂತು ವಿತ್ ಸ್ಟೂಡೆಂಟ್ ಡಿಸ್ಕೌಂಟ್. 46 kg ಇಸ್ ಅ ಬಿಗ್ ನಂಬರ್ ಆಕ್ಚುಲಿ ಹೇಳಬೇಕು ಅಂದರೆ. ಇನ್ನೆರಡು ಫ್ಲೈಟ್ಸ್ 23 ಕೊಡೋದೇ ಹೆಚ್ಚಾಗ್ಬಿಟ್ಟಿದೆ. ಅದ್ರಲ್ಲಿ ನನಗೆ 46 38 ಸಿಕ್ಕಿದೆ ಅಂದರೆ ಐ ಮೀನ್ ಒನ್ ವೇ ಆ ಥರ ನೋಡೋಕೋದ್ರೆ ಪ್ರೈಸಿ. ಬಟ್ ಫಾರ್ ಮೀ, ಲೈಕ್ ಇಷ್ಟು ದಿನ ನಾನು ಟ್ರಾವೆಲ್ ಮಾಡಿದ್ದೀನಲ್ಲ, ಆ ಥರ ನೋಡೋಕೋದ್ರೆ ಐ ಫೀಲ್ ಇಟ್ಸ್ ಗುಡ್ ಓನ್ಲಿ. ಲೈಕ್ ಆಫ್ಟರ್ ಕೋವಿಡ್ ಕಂಪೇರ್ ಮಾಡಿದ್ರೆ ಒಂದು ಲಗೇಜಲ್ಲಿ ನನಗೆ 23 kg ಇರಬೇಕು, ಆ ಥರ ಹಾಕಿದ್ದಾರೆ. ಬಟ್ ಮೋಸ್ಟ್ ಆಫ್ ದಿ ಏರ್ಲೈನ್ಸ್ ಟೋಟಲ್ 46, 2 ಲಗೇಜ್ ಸೇರಿಸಿ 46 ಇರಬೇಕು ಅಂತ ಹೇಳ್ತಾರೆ. ಬಟ್ ನಾನು ರೂಲ್ಸ್ನ ಫಾಲೋ ಮಾಡ್ತೀನಿ, ನಂಗೆಲ್ಲೂ ಸಿಕ್ಕಾಕೊಳಕ್ಕೆ ಇಷ್ಟ ಆಗಲ್ಲ. ಇದು ದೊಡ್ಡ ಬ್ಯಾಗು ಮತ್ತು ಇದು ಮೀಡಿಯಂ ಸೈಜ್ ಬ್ಯಾಗ್. ಆ್ಯಂಡ್ ಇನ್ನೊಂದು ಅಲ್ಲಿದೆ ಅಲ್ವಾ, ಅದು ಕ್ಯಾಬಿನ್ ಬ್ಯಾಗ್ ಥರ ಎತ್ಕೊಂಡು ಹೋಗ್ತೀನಿ. ಆ ಥರ ಬ್ಯಾಗಲ್ಲಿ ನಾನು ಕಂಪ್ಲೀಟ್ ಲೈಕ್ ಎಲೆಕ್ಟ್ರಾನಿಕ್ಸ್ ಏನೇನಿದೆ, ಎಲೆಕ್ಟ್ರಾನಿಕ್ಸ್ ಮತ್ತು ನಂದು ಜ್ಯುವೆಲ್ರೀಸ್ ಏನಿದೆ ಎಲ್ಲ ಅದರಲ್ಲಿ ಇಟ್ಕೊಂಡು ಹೋಗ್ತೀನಿ. ಇದರಲ್ಲಿ ಬಟ್ಟೆ ತುಂಬಿಸ್ಕೊತಾ ಇದ್ದೀನಿ. ಆ್ಯಂಡ್ ಈ ಎರಡರಲ್ಲಿ ರೇಷನ್ ಐಟಮ್ ಮತ್ತು ಈ ಥರ ಸ್ಕಿನ್ ಕೇರ್ ಐಟಮ್, ನಂದು ಜಾಸ್ತಿ ಸ್ಕಿನ್ ಕೇರ್ ಐಟಮ್ಸ್ ಇದೆ. ಬಿಕಾಸ್ ಚೈನಾದಲ್ಲಿ ಹೋದರೆ ಚೈನೀಸ್ ಸ್ಕಿನ್ ಕೇರ್ ಐಟಮ್ಸ್ ಸಿಗುತ್ತೆ. ನನಗೆ ಇವಾಗ ನಾನು ಯೂಸ್ ಮಾಡ್ತಿರೋ ಸ್ಕಿನ್ ಕೇರ್ ನನ್ನ ಸ್ಕಿನ್ಗೆ ಸೂಟ್ ಆಗಿದೆ. ಇದರಲ್ಲಿ ನಾನು ಆಲ್ರೆಡಿ ಒಂದು ಪ್ಯಾಕ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನೀವು ಅಬ್ರಾಡ್ಗೆ ಹೋಗ್ತಿದ್ರೆ ಸ್ಟಡೀಸ್ಗೆ ಅಥವಾ ವರ್ಕ್ಗೋಸ್ಕರ ಆದರೆ ಈ ಥರ ಒಂದು ವ್ಯಾಕ್ಯೂಮ್ ಸೀಲ್ ಬ್ಯಾಗ್ಸ್ ಬರುತ್ತೆ, ತೊಗೊಳ್ಳೇಬೇಕು. ದರ್ ಇಸ್ ನೋ ಸೆಕೆಂಡ್ ಆಪ್ಷನ್ ಫಾರ್ ಇಟ್, ಯು ಹ್ಯಾವ್ ಟು ಬೈ ಇಟ್ ಕಂಪಲ್ಸರಿ. ಓಕೆನಾ? ಇದು ಅಮೆಝಾನಲ್ಲಿ ಈಸಿಯಾಗಿ ಸಿಗುತ್ತೆ. ನಾನು ಹೊಸದು ಆರ್ಡರ್ ಮಾಡಿಕೊಂಡೆ ಬಿಕಾಸ್ ಇದು ನನಗೆ ಕಸಿನ್ ಅಕ್ಕ ಕೊಟ್ಟಿದ್ದು 6 years ಬ್ಯಾಗ್. ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬಟ್ 6 years ಬಾಳಿಕೆ ಬಂತಲ್ಲ, ನಂಗೆ ಖುಷಿ ಆಯಿತು. ಆ್ಯಂಡ್ ಹೊಸದು ಆರ್ಡರ್ ಮಾಡಿಕೊಂಡೆ. ಇದು ಅಮೆಝಾನಲ್ಲಿ ಸಮ್ 350 rupeesಗೇನೋ ಸಿಗ್ತಾ ಇದೆ. ಹಳೆ ಬ್ಯಾಗ್ಸ್ ನಾನು ಏನಕ್ಕೆ ಯೂಸ್ ಮಾಡ್ಕೊಂಡೆ ಅಂದರೆ, ರೇಷನ್ ಐಟಮ್ಸ್ನ ಸೆಗ್ರಿಗೇಟ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ನಿಮಗೆ ಏನೇನು ಬೇಕೋ, ನೀವೇನು ಅಡುಗೆ ಮಾಡ್ಕೊತಿರೋ ಅದನ್ನ ಎತ್ಕೊಂಡು ಹೋಗಿ. ನಾನಿಲ್ಲಿ ಕಾಬೂಲ್ ಕಡಲೆ, ಬ್ಯಾಡಿಗೆ ಮೆಣಸಿನ್ಕಾಯಿ, ಕಾಶ್ಮೀರಿ ಚಿಲ್ಲಿ, ಇಲ್ಲಿ ಹುಣಸೆ ಹಣ್ಣಿದೆ, ರವೆ ಇದೆ, ಆ್ಯಕ್ಚುಲಿ ಇನ್ನೂ ಕೆಳಗಡೆ ಏನೇನೋ ಇದೆ, ದಾಲೆಲ್ಲ ಇಟ್ಕೊಂಡಿದ್ದೀನಿ. ಸೊ ಒಂದು ವ್ಯಾಕ್ಯೂಮ್ ಬ್ಯಾಗಲ್ಲಿ ಈ ಥರ ಒಂದು ರೇಷನ್ ತುಂಬಿಸಿಬಿಟ್ಟು ವ್ಯಾಕ್ಯೂಮ್ ಸೀಲ್ ಮಾಡಿ ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದ್ರ ಕೆಳಗಡೆ ಒಂದು ಚೈನಾದಲ್ಲಿ ತೊಗೊಂಡಿದ್ದು ರೈನ್ ಕೋಟ್ ಇತ್ತು, ಲೈಕ್ ಇದೇ ಥರ, ಲೈಕ್ ವಿಂಟರ್ ಆ್ಯಂಡ್ ರೈನ್ ಕೋಟ್ ಇತ್ತು ಈ ಥರದ್ದು. ಅದನ್ನು ಕೆಳಗಡೆ ಹಾಕಿದ್ದೀನಿ ಸೊ ದ್ಯಾಟ್ ಬ್ಯಾಗಿಗೆ ಸ್ವಲ್ಪ ಕುಷನ್ ಎಫೆಕ್ಟ್ ಕೊಡಲಿ ಅಂತ. ಆ್ಯಂಡ್ ಇನ್ನೂ ಇದೆ ನನ್ನ ಹತ್ರ, ಇನ್ನೂ ರೇಷನ್ ಐಟಮ್ಸ್ ಇದೆ. ಇಲ್ಲೆಲ್ಲ ನಾನು ಖಾರದ ಪುಡಿ, ಬೇಸನ್ ಪೌಡ್ರು, ಕಾಫಿ ಪೌಡ್ರು, ಧನಿಯಾ ಪೌಡ್ರು, ಆಮೇಲೆ ಏನೇನಿದು ಸೋಯಾ ಚಂಕ್ಸ್, ಆಮೇಲೆ ಜೋಳ, ಚಾಟ್ ಮಸಾಲ, ಪುಲಾವ್ ಮಸಾಲ, ಸಾಂಬಾರ್ ಪೌಡ್ರು, ಜೀರಿಗೆ, ಹಳದಿ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದನ್ನೆಲ್ಲ ಇಡ್ತೀನಿ ಅಂದರೆ ಈ ದೊಡ್ಡ ಬ್ಯಾಗಲ್ಲಿ ಇಡ್ತೀನಿ. ಇದನ್ನ ಇನ್ನೂ ಯಾಕೆ ಹಾಕಿಲ್ಲ ಅಂದರೆ, ಇದರಲ್ಲಿ ನಮ್ಮಮ್ಮ ಮಾಡಿದ ರಸಮ್ ಪೌಡರ್, ಸಾಂಬಾರ್ ಪೌಡರ್ ಮತ್ತು ಇನ್ನೇನೋ ಯಾವುದೋ ಮನೇಲಿ ಮಾಡಿದ್ದು ರಾಗಿ ಪೌಡ್ರು ಇದೆಲ್ಲ ಇದೆ. ಅದನ್ನು ಹಾಕಿಬಿಟ್ಟು ಒಂದೇ ಸರಿ ಪ್ಯಾಕ್ ಮಾಡೋಣ ಅಂತ ಇದು ಇನ್ನೂ ಅದರೊಳಗಡೆ ಇಟ್ಟಿಲ್ಲ. ಇದು ನಮ್ಮಮ್ಮ ಮನೇಲಿ ಮಾಡಿದ್ದು ಸಾಂಬಾರ್ ಪೌಡರ್. ಆ್ಯಂಡ್ ಈ ಥರ ಸ್ಪೈಸಸ್ಸು ಲೈಕ್ ರಸಮ್ ಪೌಡ್ರು, ಸಾಂಬಾರ್ ಪೌಡ್ರು ಎಲ್ಲ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಅಮೆಝಾನಲ್ಲಿ ಈ ಥರ ಜಿಪ್ ಪೌಚಸ್ನ ನಾನು ಆರ್ಡರ್ ಮಾಡಿಕೊಂಡೆ. ಅದ್ರ ಒಳಗಡೆ ಎಷ್ಟು ಬೇಕೋ ಅಷ್ಟು ಮಸಾಲ ಪೌಡರ್ಸ್ ಹಾಕ್ಕೊಂಡು, ಆಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ರ್ಯಾಪ್ ಬರುತ್ತಲ್ಲ, ಈ ಪ್ಲಾಸ್ಟಿಕ್ ರ್ಯಾಪಿಂದ ಈ ಥರ ಟೈಟ್ ಮಾಡಿ ಇಟ್ಟಿದ್ದೀನಿ. 3 ಮಸಾಲ ಪೌಡರ್ ಇದೆ. 3 ಮಸಾಲ ಪೌಡರ್ ಇಟ್ಕೊಂಡು ಒಂದು ಜಿಪ್ ಪೌಚಲ್ಲಿ ಹಾಕಿದ್ದೀನಿ. ಬಿಕಾಸ್ ಜಸ್ಟ್ ಇನ್ ಕೇಸ್ ಅದು ಹರಿದೋದ್ರೂ ಸಹ ಇದ್ರ ಒಳಗಡೆ ಇರುತ್ತೆ ಅಂತ. ನಮ್ಮ ಮನೆಯಲ್ಲಿ ಈ ಥರ ವೇಯಿಂಗ್ ಮೆಷಿನ್ ಇದೆ. ಅಂದರೆ ಸ್ಪೆಷಲಿ ಇದು ಸೂಟ್ ಕೇಸಸ್ಗೆ ವೇಯಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಇದರಲ್ಲಿ ನೋಡಿದಾಗ ಇದು 22.4 ಏನೋ ಇತ್ತು. 23 ಒಳಗಡೆ ಇರಬೇಕು ಒಂದು ಸೂಟ್ ಕೇಸು. ಸೊ ಅದು 22.4 ಎಷ್ಟೋ ಇದೆ. ಅದು 23 ಅಂತ ಕೆಳಗಡೆ ಇದ್ರೇ ಬೆಟರ್. ಬಿಕಾಸ್ ನಂಗೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಪೇ ಮಾಡಬೇಕು, ಇಲ್ಲ ತೆಗೀರಿ, ಅದು ಇದು ಹೇಳಿದ್ರೆ ನನಗೆ ಮತ್ತೆ ಒಬ್ಬಳೇ ಇರ್ತೀನಿ, ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ಚೈನಾದಲ್ಲಿ ಯಾವ್ಯಾವ ಪಾತ್ರೆ ಸಿಗಲ್ವೋ ಆ ಥರ ಪಾತ್ರೆ ಮಾತ್ರ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಚಿಕ್ಕ ಚಿಕ್ಕ ಐಟಮ್ಸು, ಪೂಜೆ ಸಾಮಾನು ಎಲ್ಲ ಎತ್ಕೊಂಡಿದ್ದೀನಿ. ಇದನ್ನು ಸಹ ನಾನು ಪ್ಲಾಸ್ಟಿಕ್ ರ್ಯಾಪಿಂದ ಸುತ್ತಬಿಟ್ಟಿದ್ದೀನಿ. ಬಿಕಾಸ್ ಎಲ್ಲ ಸೂಟ್ ಕೇಸ್ ಒಳಗಡೆ ಹಾಕ್ಬಿಟ್ರೆ ಲೈಕ್ ಆ ಕಡೆ ಶೇಕ್ ಮಾಡಿದ್ರೆ ಸೌಂಡ್ ಬರ್ಬೋದಾಗ್ಬೋದು, ಇಲ್ಲಾಂದರೆ ಇದು ಹೋಗ್ಬಿಟ್ಟು ಬೇರೆದಕ್ಕೆ ಏನಾದರೂ ಚುಚ್ಬೋದಾಗ್ಬೋದು. ಸೊ ಈ ಥರ ಆಗಬಾರ್ದು ಅಂತ ಎಲ್ಲ ಪ್ಲಾಸ್ಟಿಕ್ ರ್ಯಾಪಲ್ಲಿ ಸುಟ್ಟುಬಿಟ್ಟಿದ್ದೀನಿ. ದೇವರನ್ನ ನಾನು ಚೆಕಿನ್ ಬ್ಯಾಗಲ್ಲಿ ಹಾಕಲ್ಲ, ನಾನು ಈ ಥರ ಕ್ಯಾರಿ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ತೀನಿ. ಕೊನೆಗೂ ಪ್ಯಾಕಿಂಗ್ ಮಾಡಿದಾಯಿತು. ಸದ್ಯಕ್ಕೆ ನನ್ನ ರೂಮ್ ಇಷ್ಟು ಖಾಲಿ ಇದೆ. ನಾನು ಅಳಿಯ ಎಲ್ಲ ಎತ್ತಿ ಬಿಸಾಕ್ತಾನಂತ ಎಲ್ಲ ಎತ್ತಿ ನನ್ನ ಕಬರ್ಡ್ಸಲ್ಲಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನನ್ನ ಬುಕ್ಸ್ ಮತ್ತು
ಸ್ವಲ್ಪ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ಸ್ ಎಲ್ಲ ಇಲ್ಲೇ ಉಳ್ಕೊಂಡಿದೆ. Lucky, bye bye, bye bye. Bye Lucky. Bye. ಏರ್ಪೋರ್ಟ್ ಎಂಟ್ರ್ ಆದೆ ಆ್ಯಂಡ್ ನನ್ನ ಫ್ಯಾಮಿಲಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಎಮೋಷ್ನಲ್ ಆಗಿದ್ದೀನಿ ಇವಾಗ. ನೋಡೋಣ, ಅಲ್ಲಿ ನಮ್ಮ ಅಪ್ಪ ಅಮ್ಮ ಅಣ್ಣ ಅಲ್ಲಿದ್ದಾರೆ, ಕಾಣಿಸ್ತಾ ಇರ್ಬೋದು ಅವರು ಅಲ್ಲಿ. ಇವಾಗ ನಂದು ಬ್ಯಾಗೇಜ್ ಡ್ರಾಪ್ ಆಯಿತು, ಅಂದರೆ ಬೋರ್ಡಿಂಗ್ ಪಾಸಸ್ ಕಲೆಕ್ಟ್ ಮಾಡಿದ್ಮೇಲೆ ಬ್ಯಾಗೇಜ್ ಡ್ರಾಪ್ ಮಾಡಿದೆ. 23.6 ಒಂದು ಬ್ಯಾಗ್ ಇತ್ತು, ಇನ್ನೊಂದು ಬ್ಯಾಗು 23.2 ಏನೋ ಇತ್ತು. ಅವ್ರನ್ನ ಕೇಳಿದೆ ನಾನು, ಲೈಕ್ ನಾನು ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಪೇ ಏನಾದರೂ ಮಾಡಬೇಕಾ ಅಂತ. ಅವ್ರು ಇಟ್ಕೊಂಡು ಏನು ಬೇಕಾಗಿಲ್ಲ, ಹೋಗಿ ಪರವಾಗಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಾನು ಬೋರ್ಡಿಂಗ್ ಪಾಸಸ್ ಕಲೆಕ್ಟ್ ಮಾಡಿ ಇಮಿಗ್ರೇಷನಲ್ಲಿ ಯಾರೂ ಇರಲಿಲ್ಲ ಲೈನಲ್ಲಿ ಸದ್ಯಕ್ಕೆ. ಅದಾದಮೇಲೆ ಸೆಕ್ಯೂರಿಟಿ ಚೆಕ್ಕಲ್ಲಿ ನಂದು ಒಂದು ಈ ಬ್ಲೂ ಬ್ಯಾಗ್ ಇದೆ ಅಲ್ಲ, ಈ ಬ್ಲೂ ಬ್ಯಾಗ್ನ ನಂದು ಆ್ಯಕ್ಚುಲಿ ಹಿಡ್ಕೊಂಡ್ರು. ಏನಾದರೂ ಶಾರ್ಪ್ ಐಟಮ್ಸ್ ಇದೆಯಾ ಅಂತ ಅಂದರು. ನಾನು ಆ್ಯಕ್ಚುಲಿ ಯಾವುದು ಶಾರ್ಪ್ ಐಟಮ್ಸ್ ತೊಗೊಂಡಿರಲಿಲ್ಲ. ಏನಾಗಿದೆ ಅಂದರೆ ವ್ಯಾಕ್ಯೂಮ್ ಪಂಪ್ ಮಾಡಿಬಿಟ್ಟು ನಾನು ಬಟ್ಟೆನ ತೆಗ್ದಿಕ್ಕಿದ್ದೆ ಅಲ್ಲ, ಅದು ಶಾರ್ಪ್ ಎಡ್ಜಸ್ ಥರ ಕಾಣಿಸಿದೆ ಅವರಿಗೆ. ಸೊ ಅವ್ರು ಇಟ್ಕೊಂಡು ಏನಾದರೂ ಶಾರ್ಪ್ ಇದೆಯಾ ಅಂತ ಚೆಕ್ ಮಾಡಿದ್ರು, ಏನೂ ಇರಲಿಲ್ಲ ಅಲ್ಲಿ. ನಾನು ಇನ್ನರ್ಸ್ ಎಲ್ಲ ಇಟ್ಟಿದ್ದೆ, ನಂಗೆ ಒಂಥರ ಎಂಬ್ಯಾರೇಸ್ ಆಗ್ತಿತ್ತು. ಎನಿವೇಸ್ ಅದೊಂದು ಬಿಟ್ಟರೆ ಇನ್ನೇನು ತೊಂದರೆ ಆಗಿಲ್ಲ. ಈ ಬ್ಯಾಗ್ ಸಹ ಏನೂ ಚೆಕ್ ಮಾಡೋಕ್ಕೆ ಹೋಗಿಲ್ಲ, ಎಲ್ಲ ಸೆಕ್ಯೂರಿಟಿ ಚೆಕ್ ಪಾಸ್ ಆಯಿತು. ಇವಾಗ ನಾನು ಸ್ವಲ್ಪ ಫ್ರೆಶನ್ ಅಪ್ ಆಗಿ ನನ್ನ ಬೋರ್ಡಿಂಗ್ ಗೇಟ್ಸ್ ಹತ್ರ ಬಂದಿದ್ದೀನಿ. ಇನ್ನು ಟೈಮ್ ಇವಾಗ 12 o'clock, ಇನ್ನೂ 1 hour ವೆಯ್ಟ್ ಮಾಡಬೇಕು. ನೋಡ್ತೀನಿ, ಏನಾದರೂ ಟೈಮ್ ಪಾಸ್ ಮಾಡೋಕೆ ಏನಾದರೂ ಮಾಡ್ತಾ ಇರ್ತೀನಿ. ನಾನು ಬುಕ್ ಮಾಡಿದ ಫ್ಲೈಟ್ಸು ಬೆಂಗಳೂರು ಟು ಹಾಂಗ್ಕಾಂಗ್ ಟು ಕ್ಷಿಯಾನ್. ನಾನು ಪ್ರಿಫರ್ ಮಾಡೋ ಏರ್ಲೈನ್ಸ್ ಕ್ಯಾಥೆ ಪೆಸಿಫಿಕ್. ಸ್ಟೂಡೆಂಟ್ಸ್ಗೆ ಇದು ಒನ್ ಆಫ್ ದ ಬೆಸ್ಟ್ ಫ್ಲೈಟ್ಸ್ ಅಂತ ಹೇಳ್ಬೋದು. ಹಾಂಗ್ಕಾಂಗಲ್ಲಿ ನಾವು ಲಗೇಜ್ ಟ್ರಾನ್ಸ್ಫರ್ ಮಾಡೋಂಗಿಲ್ಲ, ಅವರೇ ಟ್ರಾನ್ಸ್ಫರ್ ಮಾಡ್ಕೊಂತಾರೆ. 2 ಫ್ಲೈಟ್ಸಲ್ಲಿ ಮೀಲ್ ಪ್ರೊವೈಡ್ ಮಾಡಿದ್ರು, ಇನ್ ಫ್ಲೈಟ್ ಎಂಟರ್ಟೈನ್ಮೆಂಟ್ ಇತ್ತು, ಸೀಟಿಂಗ್ ಮತ್ತು ಲೆಗ್ ಸ್ಪೇಸ್ ಕೂಡ ಕಂಫರ್ಟಬಲ್ ಆಗಿತ್ತು. ಆಗ ಹಾಂಗ್ಕಾಂಗಲ್ಲಿ ಫ್ಲೈಟ್ನ ಬೋರ್ಡ್ ಮಾಡಿದ್ದೀನಿ. ಈ ಫ್ಲೈಟ್ ಸ್ವಲ್ಪ ಚಿಕ್ಕದಿದೆ ಅದಕ್ಕಿಂತ. ಆ್ಯಂಡ್ ಇವಾಗ ಇಲ್ಲಿಂದ ಎಲ್ಲ ಸೆಕ್ಯೂರಿಟಿ ಚೆಕ್ಕು, ಬೋರ್ಡಿಂಗ್ ಎಲ್ಲ ಆಯಿತು. ಆ್ಯಂಡ್ ಇವಾಗ ಬೋರ್ಡ್ ಮಾಡೋದೊಂದು ಬಾಕಿ ಇದೆ, ಟೇಕ್ ಆಫ್ ಮಾಡೋದೊಂದು ಬಾಕಿ ಇದೆ ಅಷ್ಟೇ. ಕೊನೆಗೂ ಕ್ಷಿಯಾನ್ ಲ್ಯಾಂಡ್ ಆದೆ. ನಮ್ಮ ಸಿಟಿಗೆ ಬಂದಾಯಿತು. ಆ್ಯಂಡ್ ಇಲ್ಲಿ ಬಂದಮೇಲೆ ಆ್ಯಕ್ಚುಲಿ ನನ್ನ ಹಳೆ ಮೆಮರೀಸ್ ಎಲ್ಲ ವಾಪಸ್ ಬರ್ತಾಯಿದೆ. ಈ ರೋಡ್ಸು, ಈ ಕಾರು, ಇಲ್ಲಿರೋ ಮರಗಳೆಲ್ಲ ನೋಡ್ತಿದ್ರೆ ನನಗೆ ಮುಂಚೆ ಓದ್ತಿದ್ದಲ್ವ ಆವಾಗಿಂದ ನೆನಪೆಲ್ಲ ವಾಪಸ್ ಬರ್ತಿದೆ. ಒಂಥರ ನೊಸ್ಟಾಲ್ಜಿಕ್ ಫೀಲ್ಸ್ ಬರ್ತಿದೆ. ನನ್ನ ಮುಖದಲ್ಲಿ ಎಷ್ಟು ಸುಸ್ತು ಕಾಣಿಸ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಕೈ ಕಾಲು ಮೈ ಎಲ್ಲ ನೋವಾಗ್ತಿದೆ. ನೋಡ್ಕೊಳಕ್ಕೆ ನನಗೆ ಆಗ್ತಿಲ್ಲ. ನಾಳೆ ರಿಜಿಸ್ಟ್ರೇಷನ್ ಇದೆ, ಕಾಲೇಜ್ಗೆ ಹೋಗಲೇಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ಸೊ ಫ್ರೈಡ್ ರೈಸ್ ಆರ್ಡರ್ ಮಾಡಿಕೊಂಡೆ. ಅಡ್ವಾಂಟೇಜ್ ಏನಂದರೆ ನಾನು ಮುಂಚೆ ಚೈನಾದಲ್ಲಿ ಇದ್ದು ಬದುಕಿದ್ದೆ ಅಲ್ವಾ, ಸೊ ಇಲ್ಲಿ ಲೈಫ್ ಹೇಗಿದೆ ಅಂತ ನನಗೆ ಗೊತ್ತು. ಇಮಿಡಿಯೇಟಾಗಿ ಅಪಾರ್ಟ್ಮೆಂಟ್ ಅಡ್ರೆಸ್ ಹಾಕ್ಬಿಟ್ಟು ನಾನು ಫುಡ್ನ ಆರ್ಡರ್ ಮಾಡಿಕೊಂಡೆ. ಓಕೆ, ಥಿಂಗ್ಸ್ ನಾನು ಲಾಸ್ಟ್ ಟೈಮ್ ಅಬ್ರಪ್ಟ್ ಆಗಿ ಎಂಡ್ ಮಾಡಬೇಕಾಗಿತ್ತು, ಬಿಕಾಸ್ ನನಗೆ ತುಂಬಾನೇ ಟೆನ್ಷನ್ಸ್ ಆ್ಯಂಡ್ ತುಂಬಾನೇ ಕೆಲಸ ಇತ್ತು. ಇವಾಗ ಸದ್ಯಕ್ಕೆ ಕತ್ಲಾಗೋಕಿನ ಮುಂಚೆ ರೂಮ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ, ಬಿಕಾಸ್ ಈ ಅಪಾರ್ಟ್ಮೆಂಟ್ನಿಂದ ನಾನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಖಾಲಿ ಕಾಣಿಸ್ತಾ ಇದೆ. ಇವಾಗ ನಾನು ಹೋಗೋಕಿನ ಮುಂಚೆ ಕ್ವಿಕ್ ಅಪಾರ್ಟ್ಮೆಂಟ್ ಟೂರ್ನ ಕೊಟ್ಬಿಡ್ತೀನಿ. ಇದು ಎಂಟ್ರೆನ್ಸ್ ಆ್ಯಂಡ್ ಇದು ಪಾಸ್ವರ್ಡ್ ಸೇಫ್
ಲಾಕ್. ಸೊ ಇದಕ್ಕೆ ಕೀ ಏನೂ ಇಲ್ಲ. ಆ್ಯಂಡ್ ಇದು ಎಂಟ್ರೆನ್ಸ್. ಇವಾಗ ಕರೆಂಟ್ ಸಹ ಇಲ್ಲ, ಅದಕ್ಕೆ ನಾನು ಲೈಟ್ ಆನ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಎಲೆಕ್ಟ್ರಿಸಿಟಿ ಎಲ್ಲ ಯೂಸ್ ಆಗಿಬಿಟ್ಟಿದೆ. ಎಂಟ್ರೆನ್ಸಿಂದ ಈ ಕಡೆ ಬಂದರೆ ಸ್ವಲ್ಪ ಒಂದು ಕ್ಯಾಬಿನೆಟ್ ಹಾಕಿಬಿಟ್ಟು ಒಂದು ಚಿಮ್ನಿ ಇಟ್ಟಿದ್ದಾರೆ. ಸೊ ಇದೇ ಚಿಕ್ಕ ಕಿಚನ್ ಏರಿಯಾ. ಆ್ಯಂಡ್ ಇಲ್ಲಿ ನೋಡಿ ಲೈಕ್ ಈ ಥರ ಇದೆ ಕ್ಯಾಬಿನೆಟ್ಸು, ಖಾಲಿ ಏನೂ ಇಲ್ಲ. ವಾಶ್ರೂಮ್, ಒಂದು ಚಿಕ್ಕ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ, ಸಿಂಕ್ ಇದೆ, ಆಮೇಲೆ ಗೀಸರ್ ಇದೆ, ನಾರ್ಮಲ್ ವಾಶ್ರೂಮ್ ಇದೆ, ಆ್ಯಂಡ್ ಹ್ಯಾಂಡ್ ಶವರ್ ಇದೆ. ಇನ್ನೊಂದೇನೆಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಕಿಚನ್ಗೆ ಸಿಂಕ್ ಇಲ್ಲ. ಸೊ ಏನೇ ಮಾಡಿದ್ರೂ ಇಲ್ಲೇ ಬಂದು ತೊಳ್ಕೊಬೇಕಾಗಿತ್ತು. ಅದೊಂದು ಡಿಸ್ಅಡ್ವಾಂಟೇಜ್ ಬಿಟ್ಟರೆ ಈ ರೂಮಲ್ಲಿ ಏನೂ ಇರಲಿಲ್ಲ. ಒಬ್ಬರಿಗೆ ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಇಲ್ಲಿ ಎಂಟ್ರೆನ್ಸ್ ಪಕ್ಕ ಒಂದು ಫ್ರಿಡ್ಜ್ ಇಟ್ಟಿದ್ದಾರೆ, ಮಿನಿ ಫ್ರಿಡ್ಜು. ಇದು ಒಬ್ರಿಗಾಗುತ್ತೆ ಇದು ಫ್ರಿಡ್ಜು. ಮೇಲೆ ಫ್ರೀಜರು, ಕೆಳಗಡೆ ಫ್ರಿಡ್ಜು, ತುಂಬ ಕ್ಯೂಟಾಗಿದೆ. ಆ್ಯಂಡ್ ಇದು ಸ್ಟಡಿ ಟೇಬಲ್. ಸಾರಿ, ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ತಿದ್ದೆ, ಅದಕ್ಕೆ ಆ ಥರ ಇರೋದು. ಸೊ ಇದು ಸ್ಟಡಿ ಟೇಬಲ್. ಆ್ಯಂಡ್ ಚೇರ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ಕ್ವೀನ್ ಸೈಜ್ ಬೆಡ್ನ ಕೊಟ್ಬಿಟ್ಟಿದ್ದಾರೆ. ಏನಕ್ಕೆ ಒಬ್ಬರಿಗಿರೋಕ್ಕೆ ಕ್ವೀನ್ ಸೈಜ್ ಬೆಡ್ನ ಕೊಟ್ಟರೋ ಗೊತ್ತಿಲ್ಲ. ಇದೇನಾದರೂ ಸ್ವಲ್ಪ ಬೆಡ್ ಚಿಕ್ಕದಾಗಿದ್ದಿದ್ರೆ ಇಲ್ಲಿ ಓಡಾಡೋದಕ್ಕೆ ಎಲ್ಲ ಸಾಕಾಗ್ತಿತ್ತು ಜಾಗ. ಬಟ್ ಬೆಡ್ ದೊಡ್ಡದಿರೋದ್ರಿಂದ ಇಲ್ಲಿ ಜಾಗ ಆಕ್ಯುಪೈ ಮಾಡಿಬಿಟ್ಟು ಚಿಕ್ಕ ಥರ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಬಂದರೆ ಕಬರ್ಡ್ಸ್ ಇಟ್ಟಿದ್ದಾರೆ, ಒಬ್ರಿಗಿದು ಸಾಕಾಗುತ್ತೆ. ಆ್ಯಂಡ್ ಇದು ಸಿಟ್ಟಿಂಗ್ ಏರಿಯಾ. ಇಲ್ಲಿ ವ್ಯೂ ನೋಡಿ, ತುಂಬ ಚೆನ್ನಾಗಿದೆ ವ್ಯೂ. ಆ್ಯಕ್ಚುಲಿ ನೀವು ನೋಡ್ಬೋದು ವ್ಯೂ ಎಷ್ಟು ಸಖತ್ತಾಗಿದೆ ಅಂತ. ಇನ್ನು ಲೈಟ್ಸ್ ಆನ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ವ್ಯೂ ಇಲ್ಲಿ. ನಾನೇನು ಅಂದ್ಕೊಂಡೆ, ಇಲ್ಲಿ ಶಿಫ್ಟ್ ಆದಮೇಲೆ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ವ್ಯೂ ಎಂಜಾಯ್ ಮಾಡಿಕೊಂಡು ಇಲ್ಲಿ ಕುತ್ಕೊಂಡು ಓದ್ಕೋಬೋದು ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ನಾಟ್ ಅನ್ ಆಪ್ಷನ್. ನೋಡಿ ಈ ಥರ ಇದೆ. ಸರಿ, ಅಪಾರ್ಟ್ಮೆಂಟ್ನ ಫುಲ್ ತೋರಿಸ್ಬಿಡ್ತೀನಿ. ನನ್ನ ರಿಜಿಸ್ಟ್ರೇಷನ್, ನೆಟ್ ಐ ಡಿ ಆಕ್ಟಿವೇಶನ್ ಎಲ್ಲ ಆಯಿತು. ವೀಸಾ ಒಂದು ಅಪ್ಲೈ ಮಾಡೋದು ಬಾಕಿ ಇದೆ, ಅದು ಆಗೋದ್ರೆ ಆಯಿತು. ಈ ವಿಡಿಯೋ ಇಲ್ಲಿಗೆ ಮುಗಿತಾ ಬಂತು. ಲಾಂಗ್ ವಿಡಿಯೋಸ್ನ ನಾನು ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ನನ್ನ ದಯವಿಟ್ಟು ಕ್ಷಮಿಸಿ. ಇಲ್ಲಿ ಬಂದಾಗಿಂದ ನಾನು ಅಡ್ಜಸ್ಟ್ ಆಗೋದ್ರಲ್ಲೇ ಇದ್ದೀನಿ. ರೂಮ್ ಸೆಟ್ ಮಾಡೋದು, ಕ್ಲಾಸಸ್ ಇದೆ, ಅಸೈನ್ಮೆಂಟ್ಸ್ ಬರೆಯೋದಿದೆ, ಲೆಕ್ಚರ್ಸ್ ಅಟೆಂಡ್ ಮಾಡೋದಿದೆ. ಈ ಎಲ್ಲಾದ್ರ ಮಧ್ಯೆ ಶಾರ್ಟ್ ವಿಡಿಯೋಸ್ ಏನೋ ಹಾಕ್ತಿದ್ದೀನಿ. ಬಟ್ ಲಾಂಗ್ ವಿಡಿಯೋಸ್ನ ಎಡಿಟ್ ಮಾಡೋದೇ ನನಗೆ ಟೈಮ್ ಸಿಗ್ತಿರ್ಲಿಲ್ಲ. ತುಂಬಾ ಜನ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ರು. ನಿಮ್ ಸಜೆಷನ್ ನಾನು ತಗೊಂತೀನಿ. ವೀಕ್ಲಿ ಒನ್ಸ್ ವಾರದ ಕತೆ ಕಿಚ್ಚನ ಜೊತೆ ತರನೇ ನಾನು ವಾರದ ಕತೆ ಕವನ ಜೊತೆ ಅನ್ನೋ ಸೀರೀಸ್ ನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋಸ್ ಹಾಕೋದು ಸ್ವಲ್ಪ ಕಮ್ಮಿ ಮಾಡಿದ್ರು ಕೂಡ ನಾನು ಹಾಗೆ ಸಪೋರ್ಟ್ ಮಾಡ್ತಿದ್ದೀನಿ. ನಿಮ್ ಎಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್. ಮುಂಚೆ ಎಲ್ಲ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಶೌಟ್ ಔಟ್ ಕೊಟ್ಟು ಅವ್ರ ಕಮೆಂಟ್ ನ ನಾನು ಓದ್ತಿದ್ದೆ. ಅದನ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋ ಇಬ್ಬರನ್ನ ನಾನು ಸೆಲೆಕ್ಟ್ ಮಾಡಿ ಅವ್ರ ಕಮೆಂಟ್ಸ್ ನ ಓದ್ಬಿಟ್ಟು ಅವ್ರಿಗೆ ಶೌಟ್ ಔಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಕಮೆಂಟ್ಸ್ ಅಲ್ಲಿ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ, ನಾನು ಇನ್ನು ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅಂತೆಲ್ಲ ನೀವು ಹಾಕ್ಬೋದು. ಮುಂಚೆನೂ ಹೇಳ್ತಿದ್ದೆ, ಇವಾಗೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಅಂಡ್ ನಾನು ಅದಕ್ಕೆ ತುಂಬಾನೇ ಬೆಲೆ ಕೊಡ್ತೀನಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನನ್ನ ಮೋಟಿವೇಶನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನೂ ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸಜಿಯನ್.